ಪಿಜ್ಜಾ, ಬರ್ಗರ್, ಬ್ರೆಡ್ ಜಾಮ್ಗಳಿಗೆ ಸೆಟ್ ಹೊಡೆದ ಸಿರಿಧಾನ್ಯಗಳಿಂದ ತಯಾರಾದ ಖಾದ್ಯಗಳು. ವೆರೈಟಿ ಲುಕ್ನೊಂದಿಗೆ ವೆರೈಟಿ ತಿಂಡಿಗಳನ್ನ ತಯಾರು ಮಾಡಿದ್ದ ಮಹಿಳೆಯರು. ಒಂದಕ್ಕಿಂತಲೂ ಒಂದು ಡಿಫರೆಂಟ್ ಟೇಸ್ಟ್. ವೆರೈಟಿ ತಿಂಡಿಗಳನ್ನ ಚಪ್ಪರಿಸಿ ತಿನ್ನುತ್ತಿರೋ ಕೃಷಿ ಇಲಾಖೆ ಅಧಿಕಾರಿಗಳು. ಇಂತಹ ಭರ್ಜರಿ ಖಾದ್ಯ ಮೇಳ ನಡೆದಿರುವುದು ಚಿಕ್ಕಬಳ್ಳಾಪುರದ ಸಿರಿಧಾನ್ಯ ಖಾದ್ಯ ಮೇಳದಲ್ಲಿ. ಈ ಕುರಿತು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಆಹಾ, ಬಾಯಲ್ಲಿ ನೀರೂರಿಸೋ ವೆರೈಟಿ ತಿಂಡಿಗಳು. ಒಂದಕ್ಕಿಂತಲೂ ಮತ್ತೊಂದು ಡಿಫರೆಂಟ್ ಟೇಸ್ಟ್. ಒಂದೊಂದಾಗಿಯೇ ಐಟಂಗಳನ್ನ ಚಪ್ಪರಿಸುತ್ತಿರೋ ಕೃಷಿ ಇಲಾಖೆ ಅಧಿಕಾರಿಗಳು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಕಾಗತಿ ಗ್ರಾಮದ ಬಳಿ ಇರುವ ಕೃಷಿ ತರಬೇತಿ ಕೇಂದ್ರದಲ್ಲಿ. ಜಿಲ್ಲಾ ಕೃಷಿ ಇಲಾಖೆ ವತಿಯಿಂದ 2023-24ನೇ ಸಾಲಿನ ಆತ್ಮ ಯೋಜನೆ ಹಾಗೂ ಆಹಾರ ಮತ್ತು ಪೌಷ್ಟಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಸಾವಯವ ಮೇಳದ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಸಿರಿಧಾನ್ಯಗಳ ಪಾಕ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಮಹಿಳೆಯರು ಭಾಗವಹಿಸಿದ್ರು. ರಾಗಿ, ನವಣೆ, ಸಜ್ಜೆ, ಸಾಮೆ, ಕೊರಲು, ಹಾರಕ ಇತ್ಯಾದಿ ಸಿರಿಧಾನ್ಯಗಳಿಂದ ತಯಾರು ಮಾಡಿರುವ ರುಚಿ ರುಚಿ ಖಾದ್ಯಗಳು ಮನಸೂರೆಗೊಂಡಿದ್ವು. ಇದೇ ಮೊಟ್ಟ ಮೊದಲನೇದಾಗಿ ನಾವಿದು ಪಾಕ ಸ್ಪರ್ಧೆಯನ್ನ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಈ ರೀತಿ ಸ್ಪರ್ಧೆಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಎಲ್ಲ ಸ್ಪೀಕರ್ಸ್ ಕೂಡ ಹೇಳಿದ್ದಾರೆ, ಈ ವರ್ಷ 2023 ಏನಿದೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಅಂದ್ಬಿಟ್ಟು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಘೋಷಣೆ ಆಗಿದೆ. ಈ ಒಂದು ಘೋಷಣೆಗೆ ಭಾರತ ಸರ್ಕಾರ ಶಿಫಾರಸು ಮಾಡಿದ್ದರ ಮೇರೆಗೆ UN ಅವರು ಇದು ಒಂದು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಘೋಷಣೆ ಮಾಡಿದೆ. ಜಿಲ್ಲಾ ಮಟ್ಟದಲ್ಲಿ ನಡೆದ ಸಿರಿಧಾನ್ಯ ಸಾವಯವ ಮೇಳದ ಸ್ಪರ್ಧೆಯಲ್ಲಿ 45ಕ್ಕೂ ಹೆಚ್ಚು ಮಹಿಳೆಯರು ಉತ್ಸುಕರಾಗಿ ಭಾಗಿಯಾಗಿದ್ರು. ವಿವಿಧ ರೀತಿಯ ಖಾದ್ಯ ತಯಾರಿಸಿ ತಮ್ಮ ಕೈಚೊಳಕ ತೋರಿಸಿದ್ರು. ಅತಿ ಟೇಸ್ಟಿ ಫುಡ್ಗೆ ಬಹುಮಾನ ಕೂಡ ಪಡೆದ್ರು. ಪೊಂಗಲ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತುಪ್ಪ, ಕೊಬ್ಬರಿ, ಹೆಸರುಬೇಳೆ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಪಾಲು ಎಲ್ಲ ಹಾಕಿ ಪೊಂಗಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಇದರ ಮಹತ್ವ ಏನಂದರೆ ಇದು ದೊಡ್ಡವರಿಂದ ಮಕ್ಕಳಿಗೂ ಎಲ್ಲರಿಗೂ ಅಂತಲೇ ಹೇಳ್ತೀವಿ. ಡಯಾಬಿಟಿಕ್ ಪೇಷೆಂಟ್ಸು, BP, ಶುಗರು ಎಲ್ಲ ಕಂಟ್ರೋಲಲ್ಲೇ ಇರುತ್ತೆ. ಮೊಬೈಲ್ ಇನ್ಫೆಕ್ಷನ್ ಆಗಲಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ಒಟ್ನಲ್ಲಿ ಪಿಜ್ಜಾ, ಬರ್ಗರ್, ಬ್ರೆಡ್ ಜಾಮ್ಗೆ ಜೋತು ಬಿದ್ದು ರೋಗ ರುಜಿನಗಳಿಗೆ ತುತ್ತಾಗುವ ಬದಲು ಕಡಿಮೆ ಖರ್ಚು, ಅಧಿಕ ಪೌಷ್ಟಿಕ ಆಹಾರವಾದ ಸಿರಿಧಾನ್ಯಗಳಿಂದ ತಯಾರಿಸಿದ ತಿಂಡಿ ತಿನಿಸುಗಳ ಸೇವನೆ ರೋಗಗಳಿಗೆ ಮುಕ್ತಿ ಎಂಬಂತಾಗಿದೆ. ಮಂಜುನಾಥ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ.